ಈಗ ಗುಲ್ಬರ್ಗ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಸುಕ್ಷೇತ್ರ ಮಾಗಣಿಗೇರಿ ಗ್ರಾಮದಲ್ಲಿ 25ನೇ ತಾರೀಕಿಗೆ ಪೂಜ್ಯ ಶ್ರೀ ದಾನಯ್ಯ ದೇವರ ಗುರುಪಟ್ಟಾಧಿಕಾರ ಮಹೋತ್ಸವದ ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನು ರಂಭಾಪುರಿ ಮತ್ತು ಉಜ್ಜಯಿನಿ ಈರುವರು ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ನಡೀತಾ ಇದೆ. ಆ ಕಾರ್ಯಕ್ರಮಕ್ಕೆ ನಾಡಿನ ಸಮಸ್ತ ಎಲ್ಲ ಹರಗುರು ಚರಮೂರ್ತಿಗಳು, ಎಲ್ಲ 3 ಜನ ಕರ್ನಾಟಕ ರಾಜ್ಯದ ಸಚಿವರು, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು, ಶ್ರೀ ಶರಣಬಸಪ್ಪ ಪಾಟೀಲ್ ದರ್ಶನಾಪುರ ಅವರು, ವೀರಶೈವ ಸಮಾಜದ ಈಗಿನ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಡಾಕ್ಟರ್ ಈಶ್ವರ್ ಖಂಡ್ರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಜೇವರ್ಗಿ ಮತಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರ ಸ್ವಾಗತ ಸಮಿತಿ ಅಧ್ಯಕ್ಷತೆಯಲ್ಲಿ ಈ ಜಿಲ್ಲೆಯ ವೀರಶೈವ ಲಿಂಗಾಯತ ಸಮಾಜದ ಹಿರಿಯರು ಮತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರಾದಂಥ ಮಲ್ಲಿನಾಥ್ ಗೌಡ್ ಪಾಟೀಲರ ಗೌರವ ಅಧ್ಯಕ್ಷತೆಯಲ್ಲಿ ಜೇವರ್ಗಿ ಕ್ಷೇತ್ರದ ಮಾಜಿ ಶಾಸಕರು ಮತ್ತು ರಾಜ್ಯ ಜನತಾದಳದ ಕಾರ್ಯಾಧ್ಯಕ್ಷರ ಒಂದು ಕಾರ್ಯಾಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಸಮಸ್ತ ಊರಿನ ಜನರು ಈ ಕಾರ್ಯಕ್ರಮವನ್ನು ನಾವು ನಿಯೋಜನೆ ಕೂಡ ಮಾಡಿದ್ದೇವೆ. 3ನೇ ತಾರೀಕಿನಿಂದ ಜನವರಿ 3ನೇ ತಾರೀಕಿನಿಂದ ಮಹಾಶರಣಿ ಸಂತೆ ದಾನಮ್ಮ ದೇವಿ ಗುಡ್ಡಾಪುರ ಅವರ ಪುರಾಣವನ್ನು ಜೇರಟಿಗೆಯ ಪಂಡಿತ್ ಮಡಿವಾಳ ಶಾಸ್ತ್ರಿಗಳ ಪ್ರವಚನಕಾರರ ಒಂದು ಇದರಲ್ಲಿ ಸಂತೋಷ್ ಬಡಿಗೇರ್ ಮತ್ತು ಕಟ್ಟಿಮನಿಯವರ ಸಂಗೀತ ಅದರಲ್ಲಿ ಕೂಡ ನಡೀತಾ ಇದೆ. ಅದಕ್ಕೆ ಬಸವಣ್ಣ ಅಂತೇಳಿ ಅದು ಪದ್ಧತಿ ಪ್ರಕಾರ ಬಸವಣ್ಣ ಅಂತ ಶಾಂತಾಯಿ ಹಿರೇಮಠ ಬಸವಣ್ಣ ಕೂಡ ಇರ್ತಾರೆ. ಇವತ್ತು ಇಡೀ ಮಾಗಣಿಗೇರಿ ಗ್ರಾಮದ ಎಲ್ಲ ಜನ, ಸುಮಾರು 3,000 ರಿಂದ 4,000 ಜನಸಂಖ್ಯೆ ಇರ್ತಕ್ಕಂಥ ಊರು. ಆ ಮಾಗಣಿಗೇರಿ ಗ್ರಾಮ ಜಿಲ್ಲೆಯಲ್ಲಿ ಆಗಲಿ ಅಥವಾ ಬಾಜು ಜಿಲ್ಲೆ ಬಿಜಾಪುರ ಜಿಲ್ಲೆಯಲ್ಲಿ ಆಗಲಿ ತನ್ನದೇ ಆದಂಥ ಒಂದು ಹೆಸರು ಕೂಡ ಇದೆ. ಯಾವುದೇ ಕಾರ್ಯಗಳು ಮಾಡಿದ್ರೆ ಅದೇನಾದರೂ ಮಾಗಣಿಗೇರಿ ಗ್ರಾಮದಲ್ಲಿ ಆ ಎಲ್ಲ ಜನರು ನೋಡಿ ಮಾಡಬೇಕಂತಿದೆ. ಬೇರೆ ಹಳ್ಳಿಯವರು ಆಜು ಬಾಜು ಜನರು ಕೂಡ ವಿಚಾರ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಷ್ಟೊಂದು ಸಂಘಟನೆಯಿಂದ ನಾನು ನೀನು ಮತ್ತೊಬ್ಬ ಇನ್ನೊಬ್ಬ ಆ ಜಾತಿ ಈ ಜಾತಿ ಎಲ್ಲದೇನೆ ಈ ಪತ್ರಿಕೆ ನೋಡಿದಾಗ ತಮಗೆಲ್ಲ ಮಾಧ್ಯಮ ಹಿರಿಯರಿಗೆ ಗುರುತಾಗ್ತಾ ಇದೆ. ಇದರಲ್ಲಿ ಜಾತಿ ಎಲ್ಲದೋ ಎಲ್ಲ ಪತ್ರಿಕೆ ಕೂಡ ಇದೆ. ಇದು ವೇದಿಕೆ ಮೇಲೆ ಅವರೇ ಕೂಡಬೇಕು, ವೀರಶೈವ ಲಿಂಗಾಯತರು ಕೂಡಬೇಕು, ಅವರು ಗೌಡರು ಸಾವುಕಾರ ಕೂಡಬೇಕಂತಿಲ್ಲ. ನಮ್ಮ ಊರಿನ ಒಬ್ಬ ಮಗ, ಅವನು ಇಡೀ ಮಹಾರಾಷ್ಟ್ರ ಮತ್ತು ಬಿಜಾಪುರ ಜಿಲ್ಲೆಯಲ್ಲಿ ಒಬ್ಬ ತನ್ನದೇ ಆದಂಥ ಒಂದು ಗುತ್ತಿಗೆ ಕಾರ್ಯದಲ್ಲಿ ಯಶಸ್ವಿಯಾಗಿ ಪ್ರಶಾಂತ್ ಎಂಟಮನ್ ಅಂತ ಒಬ್ಬ ಮಾದರ ಸಮಾಜದಲ್ಲಿ ಜನಿಸಿದಂಥ ಅವರಿಬ್ಬರು ಅಣ್ಣ ತಮ್ಮರಿಗೆ ಗೊಲ್ಲಾಳಪ್ಪ ಯತ್ನಾಳ್ ಮತ್ತು ಪ್ರಶಾಂತ್ ಎಂಟಮನ ವೇದಿಕೆ ಮೇಲೆ ಕೂಡಿಸಿ ನಾವೆಲ್ಲರೂ ಅವ್ರನ್ನ ಸನ್ಮಾನ ಮಾಡಿ ಊರಿನ ಇಡೀ ಜನ ಸಂತೋಷ ಕೂಡ ಪಟ್ಟಿದ್ದೇವೆ. ಅಂದರೆ ಆ ಊರಲ್ಲೇ ಅದು ಇದು ನಾ ಹೆಚ್ಚು ನೀ ಹೆಚ್ಚು ಅಂತ ಭಾವನೆ ಇರಲಾರ್ದ ಊರ ಅದು ಜೇವರ್ಗಿ ತಾಲೂಕು ಮತ್ತು ಸಿಂದಗಿ ತಾಲೂಕು ಮಧ್ಯದಲ್ಲಿರ್ತಕ್ಕಂಥ ಊರು ಯಾವುದಾದ್ರೂ ಇದ್ದರೆ ಅದು ಮಾಗಣಿಗೇರಿ ಊರು ಅಂತಿದೆ. ಮಾಗಣಿಗೇರಿ ಅಂದರೆ ಮಾಗಣಿಗೇರಿ ರೀ ಅಂತ ಎಲ್ಲ ಜನರ ಭಾವನೆಯಲ್ಲಿ ಬರ್ತಕ್ಕಂಥ ಊರು. ಇವತ್ತು ಆ ಊರು 1978ರಿಂದ ಸತತವಾಗಿ 8 ಬಾರಿ ಆ ಜೇವರ್ಗಿ ಕ್ಷೇತ್ರದ ಒಬ್ಬ ದಿವಂಗತ ಒಬ್ಬ ಮುತ್ಸದ್ದಿ ರಾಜಕಾರಣಿಗೆ ಆಯ್ಕೆ ಮಾಡಿದ ಊರದ ಹೆಸರು ಏನಾದರೂ ಅದು ಹೇಳಬೇಕಾದ್ರೆ ಅವನು ಮುಖ್ಯಮಂತ್ರಿ ಆದಾಗೂ ಕೂಡ ಮಾಗಣಿಗೇರಿ ಊರಂತೆ ಹೇಳಿ ಅವರು ನಮ್ಮನ್ನು ಅಗಲಿ ಕೂಡ ಹೋಗಿದ್ರು. ಅಂಥ ಒಂದು ಸಂಘಟನೆ ಇರ್ತಕ್ಕಂಥ ಊರು, ಅಷ್ಟೊಂದು ಒಕ್ಕಟ್ಟಿರೋ ಜಾತಿ ಇಲ್ಲದ ಊರು. ಎಲ್ಲ ಜಾತಿ ನಮ್ಮದೇ, ಎಲ್ಲರೂ ನಮ್ಮವರೇ, ಇವನ್ಯಾರವ ಇವ ನಮ್ಮವ ಅನ್ನೋಂಥ ಭಾವನೆಯಿಂದ ಇರ್ತಕ್ಕಂಥ ಎಲ್ಲಕ್ಕಿಂತ ಸಣ್ಣವನಂತ ಕಿರಿಯವ ಅಂತೇಳಿ ಬಸವಣ್ಣವರ ಸಿದ್ಧಾಂತ ಮೇಲೆ ಇರ್ತಕ್ಕಂಥ ಊರು ಈ ಜಿಲ್ಲೆಯಲ್ಲಿ. ಈ ಶರಣಬಸಪ್ಪನ ನಾಡಿನಲ್ಲಿ ಯಾವುದಾದ್ರೂ ಊರಿದ್ದರೆ ಅದು ಮಾಗಣಿಗೇರಿ ಅಂತ ಕೂಡ ನಾವು ಹೇಳ್ತಾ ಇದ್ದೇವೆ. ಇವತ್ತು ಆ ಊರಿನಲ್ಲಿ ಒಬ್ಬರು
100 ವರ್ಷಕ್ಕಿನ್ನು 1 ವರ್ಷ 1.5 ವರ್ಷ ಕಡಿಮೆ ಇರ್ತಕ್ಕಂಥ ಒಬ್ಬ ಹುಟ್ಟು ಹೋರಾಟಗಾರ ಮಡಿವಾಳಪ್ಪಗೌಡ ಪಾಟೀಲ್ ಅಂತ ಅವರು 98 ಏಜಿನವ್ರು ಇದ್ದಾರೆ. ತಾವೆಲ್ಲ ಇಲ್ಲಿ ರಾಜಕಾರಣಿಗಳು ಕೆಲವು ಮಾಗಣಿಗೇರಿಗೆ ಹೋದ್ರೆ ನಿಮ್ಮನ್ನು ಬಾಜು ಕರ್ಕೊಂಡು ಕೂಡ್ತಾರೋ ಅಥವಾ ದೂರ ಅವರು ಇವರು ಅಂತ ಕೂಡುತ್ತಾರಂತ ಕೇಳಿದಾಗ ಎಲ್ಲ ರಾಜಕಾರಣಿಗಳು ಕೂಡ ಹೇಳ್ತಾರೆ ಆ ಊರಲ್ಲಿ ಜೊತೆಯಲ್ಲೇ ಕರ್ಕೊಂಡು ಕುಂತು ಊಟ ಮಾಡ್ತಕ್ಕಂಥ ಊರು ಯಾವುದಾದ್ರೂ ಇದ್ರೆ ಅದು ಮಾಗಣಿಗೇರಿ, ಅದು ಮಡಿವಾಳಪ್ಪಗೌಡ್ರ ಊರಂತ ಹೆಸರು ಕೂಡ ಇದೆ. ಅದಕ್ಕೆ ನಾವು ಈ ಅಡ್ಡಪಲ್ಲಕ್ಕಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಮಾಧ್ಯಮ ತಾವೇನಿದ್ದೀರಿ ತಾವೆಲ್ಲರೂ ಒಂದು ಒಳ್ಳೆಯ ಎಲ್ಲ ಕಡೆ ಮೂಡಂಗೆ ತಾವೆಲ್ಲ ಕಳಿಸ್ತೀರಿ ಅಂತೇಳಿ ನಮ್ಮಲ್ಲಿ ಆಸೆ ಭಾವನೆ ಇಟ್ಕೊಂಡು ಈ ಮಾತಾಡ್ತಕ್ಕಂಥಲ್ಲಿ ಏನಾದರೂ ಸ್ವಲ್ಪ ಅಕ್ಷರ 23ನೇ ತಾರೀಕಿನಿಂದ ದಾನಮ್ಮ ದೇವಿಯ ಕಾರ್ಯಕ್ರಮನ ನಡೆದು ಅದು ಸುಮಾರು ಪ್ರತಿದಿನ ಒಬ್ಬರು ಸಾವಿರಾರು ಮಂದಿಗೆ 3ನೇ ತಾರೀಕಿಗೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ರುದ್ರಮುನಿ ಶಿವಾಚಾರ್ಯ ಕಡ್ಕೋಳ ಮತ್ತು ಅಭಿನವ ರುದ್ರಮುನಿ ಶಿವಾಚಾರ್ಯ ಕುಂಟೋಜಿ ಮಠ ಎಂಕಂಚಿ ಮತ್ತು ರುದ್ರಮುನಿ ಶಿವಾಚಾರ್ಯ ಹಿರೇಮಠ ಮಳ್ಳಿ ಇವರು 3 ಜನ ಪೂಜ್ಯರು ಯಾವ ಸಗರ ನಾಡಿನಲ್ಲಿ ಗೋಲ್ಗೇರಿಯ ಗೊಲ್ಲಾಳೇಶ್ವರನಂತೇನು ಹೆಸರಾದಂಥ ಯಾವ ಡಾವಳಾರದ ಕುರುಬ ಜನಾಂಗದಲ್ಲಿ ಜನಿಸಿದಂಥ ಯಾವ ಮಹಾ ಶ್ರೀಮಂತ ಮನೆತನದಲ್ಲಿ ಜನಿಸಿದಂಥ ದುಗ್ಗಳೆ ಮತ್ತು ಬಲ್ಲುಗ ಆ 2 ತಾಯಿ ತಂದೆ ವೃದ್ಧದಲ್ಲಿ ಜನಿಸಿದಂಥ ಗೊಲ್ಲಾಳಪ್ಪನ ಭಕ್ತರ ಊರದು. ಆ ಗೊಲ್ಲಾಳಪ್ಪ ದೇವಸ್ಥಾನದ ಧರ್ಮದರ್ಶಿಗಳಾದಂಥ ಶ್ರೀ ಹೊಳೆಪ್ಪ ಸಾವ್ಕಾರ್ ಮತ್ತು ಸಿದ್ದು ಸಾವ್ಕಾರ್ ಇವರ ಉದ್ಘಾಟನೆ ಮುಖಾಂತರ 3ನೇ ತಾರೀಕಿಗೆ ಚಾಲು ಆದಂಥ ಈ ಪುರಾಣ 25 ಕೆಂಚ ವೃಷಭೇಂದ್ರ ಸ್ವಾಮಿಗಳು, ಡಾಕ್ಟರ್ ವಿಶ್ವರಾಜರು ಇವರಿಬ್ಬರು ಕೊನೆಯವರೆಗೂ ಇವರು ಉಭಯ ಗುರುಗಳದು ಇವರ ಸಾನ್ನಿಧ್ಯ ಇರ್ತಾ ಇದೆ. ಇದಕ್ಕೆಲ್ಲ ಸಹಕಾರ ಕೂಡ ಇಬ್ಬರು ಸ್ವಾಮೀಜಿಗಳದಿದೆ. ಇವತ್ತು ಈ ರುದ್ರಮುನಿ ಶಿವಾಚಾರ್ಯ 130 ವರ್ಷದ ಇತಿಹಾಸ. ಆ ಮಠಕ್ಕೆ ಶಿವಾಚಾರ್ಯ ಇದ್ದಿದ್ದಿಲ್ಲ. ನಾವು ಅಕಸ್ಮಾತ್ ಊರಿನ ಜನ ಎಲ್ಲರೂ ರಂಭಾಪುರಿ ಪೀಠಕ್ಕೆ ಹೋಗಿ ನಾವು ರಂಭಾಪುರಿ ಜಗದ್ಗುರುಗಳಿಗೆ ನಾವು ಬೇಡಿಕೆ ಇಟ್ಟು ಒಂದು ಅರ್ಜಿ ಕೊಟ್ಟಾಗ ಬುದ್ಧಿ ನಮ್ಮ ಮಠಕ್ಕೆ ನಮಗೆ ಗುರು ಇಲ್ಲ, ನಮಗೆ ಆದಂಥ ಒಂದು ಗುರು ಬೇಕು, ತಂದೆ ರೂಪದಲ್ಲಿ ತಾಯಿ ರೂಪದಲ್ಲಿ ಒಬ್ಬ ಗುರು ಬೇಕಂದಾಗ ಮಹಾರಾಷ್ಟ್ರ ಜಿಲ್ಲೆಯ ಅಕ್ಕಲ್ಕೋಟ್ ತಾಲೂಕಿನ ಬಬಲಾದಿ ಗ್ರಾಮದ ಒಬ್ಬರು ದಾನಯ್ಯ ದೇವರು ಅಂತೇಳಿ ಒಬ್ಬ ಪೂಜ್ಯರು, ಅವರು ರಂಭಾಪುರಿ ಪೀಠದಲ್ಲೇ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಒಬ್ಬ ಗುರುವಿನೂ ಕೂಡ ನಮ್ಮನ್ನು ಅವರು ಕರುಣಿಸಿದ್ದಾರೆ. ಅದಕ್ಕೆ ನಾವು ಭಾಳಷ್ಟು ಹೇಳಬೇಕಂತ. ಇವತ್ತು 23ನೇ ತಾರೀಕಿಗೆ ಸುಮಾರು 1100 ಮುತ್ತೈದೆಯರು. ಆ ಮುತ್ತೈದೆಯರಂದ್ರೆ ಸ್ವಾಮಿಗಳು ಪಟ್ಟಾಧಿಕಾರದ ಅಂತಂತಲ್ಲ, ಸಮಸ್ತ ಊರಿನ ಎಲ್ಲ ಸಮಾಜದ ಎಲ್ಲ ತಾಯಂದರ ಮುತ್ತೈದೆತನ ಆ ಉಡಿ ತುಂಬ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮನೂ ಅಲ್ಲಿ ಒಬ್ಬ ನಾನು ಸಣ್ಣವಿದ್ದಾಗ ದೇವಿಲಾಲ್ ಅಂತಿದ್ದೇವೆ, ಅವ್ರಿಗೊಬ್ಬ ದೊಡ್ಡ ರೈತ, ಮಗ ನೀ ಏನಪ್ಪ ದೇವಿಲಾಲ್ ಆದಂಗೆ ಆಗಿದೆ ಅಂತಿದ್ದೇವೆ. ಆ ಒಬ್ಬ ದೊಡ್ಡ ರೈತನ ಮನೆಯಿಂದ 1100 ಮುತ್ತೈದರಿಗೆ ಶ್ರೀಮಾನ್ ದೌಲತ್ ರಾಯ್ಗೌಡ ನಿಂಗನಗೌಡ ಬಿರಾದರ್ ಅಂತ ಅವ್ರ ಮನಿತನದಿಂದ ಆ ಉಡಿ ತುಂಬ ಕಾರ್ಯಕ್ರಮ ಅವ್ರದ್ದೆಲ್ಲ ಪ್ರಸಾದ ಕೂಡ ಆಗ್ತಾಯಿದೆ. ಮಾರನೇ ದಿನ 24ನೇ ತಾರೀಕಿಗೆ ಆ ಊರಿಗೆ ಆ ಭಾಗದಲ್ಲಿ ಹಿರಿಯರಾದಂಥ ಧರ್ಮಸಿಂಗ್ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ಮುಟ್ಟಿಸಿದಂಥ ಒಬ್ಬ ವ್ಯಕ್ತಿ ಕೂಡ ಊರಲ್ಲಿ ಇನ್ನೂ ಸಣ್ಣ ಕೂಸು ಇದ್ದಂಗೆ ಅವರು ಇನ್ನೂ ತಿರುಗಾಡ್ತಾ ಇದ್ದಾರೆ. ಮಡಿವಾಳಪ್ಪಗೌಡ ಪಾಟೀಲ್ ಅಂತ ಅವ್ರು 24ನೇ ತಾರೀಕಿಗೆ ಇಬ್ಬರು ಜಗತ್ತರೊಳ ಅಡ್ಡಪಲ್ಲಕ್ಕಿಗೆ ಬರ್ತಕ್ಕಂಥ 3-4 ಸಾವಿರ ಜನರಿಗೆ ಆ ಮಡಿವಾಳಪ್ಪಗೌಡ ಮನಿತನದಿಂದ ಪ್ರಸಾದ ಸೇವೆ ಕೂಡ ಇದೆ. 25ನೇ ತಾರೀಕಿಗೆ ಅದೇ ಮಡಿವಾಳಪ್ಪಗೌಡರ ಇನ್ನೊಬ್ಬ ಕಾಕ ಇದ್ದಾರೆ, ಮಲ್ಲಪ್ಪಗೌಡ ಶಿವಪ್ಪಗೌಡ ಬಿರಾದಾರ್ ಅಂತೇಳಿ, ಅವರು ಕೂಡ ಬರ್ತಕ್ಕಂಥ 4-5 ಸಾವಿರ ಜನರಿಗೆ ಪ್ರಸಾದ ಕೂಡ ಅವರು ಮಾಡ್ತಾ ಇದ್ದಾರೆ. ಇವತ್ತು ನನ್ನ ಜೊತೆಯಲ್ಲಿ ನಿಂತಂಥ ನಮ್ಮ ಸೋದರ ಇವತ್ತು ದೇವೇಂದ್ರಪ್ಪಗೌಡ ರೇವಣಸಿದ್ದಪ್ಪಗೌಡ ಬಿರಾದರ್ ಆ ಇಡೀ 3ನೇ ತಾರೀಕಿನಿಂದ 25ನೇ ತಾರೀಕು ನಡೀತಕ್ಕಂಥ ಎಲ್ಲ ಶಿವಾಚಾರ್ಯರಿಗೆ, ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ, ಎಲ್ಲ ಮುಖ್ಯ ಅತಿಥಿಗಳಿಗೆ ಎಲ್ಲರಿಗೆ ಸನ್ಮಾನದ ಶಾಲೆ ಇರ್ಬೋದು, ಹಾರ ತುರ ಇರ್ಬೋದು, ಅದು ಎಲ್ಲ ಕೂಡ ಒಂದೇ ಮನೆತನದಿಂದ ಕೂಡ ಸೇವೆ ಕೂಡ ಇದೆ. ಬಂದಂಥ ಎಲ್ಲ ಭಕ್ತರು ಕೂಡ ನಮ್ಮ ಊರಿನ ಹಿರಿಯ ಮನೆತನ ಮತ್ತು ಪೊಲೀಸ್ ಗೌಡ್ರ ಮನೆತನದಿಂದ ಗುರುಲಿಂಗಪ್ಪಗೌಡ ಪಾಟೀಲ್ ಅಂತಂತೇಳಿ ಆ ಮನೆತನದ ರುದ್ರಾಕ್ಷಿ ಸೇವೆ ಇದೆ. ನಮ್ಮ ಮನೆಯ ಹಳೆಯ ಅಂತ ಮಲ್ಲನಗೌಡ ಅಂತ ಇದ್ರೆ ಅವರಿಂದ ಭಕ್ತಿಯ ನೆನಪಿನ ಕಾಣಿಕೆ ಕೂಡ ಇದೆ. ಹಿಂಗೆಲ್ಲರೂ 12 ಜನ ಪ್ರತಿಯೊಬ್ಬರು ಒಂದೊಂದು ಕಾರ್ಯಕ್ರಮ ಮಾಡಿದೆ. ಆಮೇಲೆ ಸಿಂದಗಿ ನಗರಸಭೆಯ ಸದಸ್ಯರಾದಂಥ ಪ್ರತಿಭಾ ಎಸ್ ಕಲ್ಲೂರು ಇವರಿಂದ ಪತ್ರಿಕಾ ಮತ್ತು ಕ್ಯಾಲೆಂಡರ್ ಇವೆಲ್ಲ ಸೇವೆ ಕೂಡ ಮಾಡಿದ್ದಾರೆ.
ಚೆನ್ನಯ್ಯ ಹಿರೇಮಠ ಅಂತ ಪ್ರಕಟಣೆ ಕೂಡ ಮಾಡಿದರೆ ಸ್ವಲ್ಪ ಜಾಸ್ತಿ ಆಯಿತು ಹೇಳಲಿ, ತಾವು ಕ್ಷಮಿಸ್ಬೇಕಂತ ಹೇಳಿ ತಿಳ್ಕೊಂಡು ಈ ಪತ್ರಿಕೆ ಸೇವೆ ಕೂಡ ಆ ಊರಿನ ಹಳೆಯರಾದಂಥ ಬಸವರಾಜ್ ಜಗದೇವಗೌಡ ಬಿರಾದಾರ್ ಮತ್ತು ಶಿವಬಾಯಿ ಗೌಡ್ತಿ ಇವರು ಇಡೀ 1,000 ಪತ್ರಿಕೆಗಳು ಕೂಡ ಆ ಪತ್ರಿಕೆ ಸೇವೆ ಕೂಡ ಮಾಡಿದ್ದಾರೆ. ಭಾಳಷ್ಟು ಆ ಊರಾಗ ಯಾರ್ಯಾರು ಏನೇನು ಸೇವೆ ಮಾಡಿದ್ರಂದ್ರೆ ನಾವು ಮಠದಿಂದ ಒಬ್ಬೊಬ್ರು ದಿವಸ ಒಬ್ಬೊಬ್ಬರು 1,000-1,200 ಜನರಿಗೆ ಪ್ರಸಾದ ಮಾಡಿಸಿದ್ರೆ ಒಬ್ಬ ಭಕ್ತ ಬಾಳೆಹಣ್ಣು ತೊಗೊಂಬಂದು ಬಿಟ್ಟಿರ್ತಾನೆ. ನಂದು ಬಾಳೆಹಣ್ಣಿನ ಸೇವೆ ಇರಲಿ ಎಲ್ಲರಿಗ್ರಿ ಅಂತ ಏನೇನೋ ಇದೆ. ಅದು ಸೇಬು ಎಲ್ಲ ಥರದ ಪ್ರಸಾದ ಕೂಡ ನಿನ್ನೆ ಸುಮಾರು 500 ಮುತ್ತೈದೆಯರು ತಮ್ಮ ಮನೆಯಿಂದ ಎಲ್ಲ ಥರದ ಹೆಂಗೆ ಎಳ್ಳಮಾಸಿಗೆ ಎಲ್ಲ ಥರದ ಊಟ ಬುತ್ತಿಯ ಸೇವೆ ಮಾಡಿ ಇಡೀ 2,000 ಜನರಿಗೆ ಬುತ್ತಿ ಸೇವೆ ಜಾತ್ರೆ ಕೂಡ ಆಗಿದೆ. ಇವತ್ತಲ್ಲಿ ಯಾವುದೇ ರೀತಿ ಕೊರತೆ ಇರಲಾರ್ದಂಗೆ ನಾ ಹೆಚ್ಚು ನೀ ಹೆಚ್ಚು ಅಂತ ಇರಲಾರ್ದೇ ಯಾಕೆ ಶರಣರು ಹೇಳ್ತಾ ಇದ್ದಾರೆ, ಎಲ್ಲ ಅಂಕಿಯಲ್ಲಿ ಯಾವ ಅಂಕಿ ದೊಡ್ಡದು 9 ಅಂತಂದಿಂದ ಆ 9ರಿಂದ 1 ಅಂಕಿಗೆ ಬಂದಾಗ ಆ 1 ಅಂಕಿ ಸಾಣದು ಅಂತ 2ನೇ ಅಂಕಿ 1ಕ್ಕೆ ಹೊಡೆದಾಗ ಹೆಂಗೆ ಸರಿದಾಗ ಆ 1ನೇ ಅಂಕಿ ಆ ಪೂಜೆಯನ್ನು ಮುಂದಿಟ್ಟಾಗ 9ಕ್ಕಿಂತ 10 ಆಯಿತು 1 ಆ ರೂಪದಲ್ಲಿ ಕೂಡ ಇವತ್ತು ಈ ಕಾರ್ಯಕ್ರಮ ಕೂಡ ಜರುಗ್ತದೆ. ತಾವೆಲ್ಲರೂ ಎಲ್ಲ ಕಡೆ ಇದನ್ನು ಪ್ರಸಾರ ಮಾಡಬೇಕಂತೇಳಿ ತಮಗೆ ನಾನು ಕ್ಷಮೆ ಕೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ತಮ್ಮ ಹೆಸರು ಸರ್? ಗೊಲ್ಲಾಳಪ್ಪಗೌಡ ಪಾಟೀಲ್.